ದೀಪ ಅವರೇ ಬರ್ತೀರಾ? ಅಲ್ಲಿ ಅಂದ್ರೆ ನಾನು ಬರ್ತೀನಿ. ನೀನ್ ಯಾಕೆ? ನಾನು ವಾಕಿಂಗ್ ಮಾಡಿ ಅಲ್ಲಿ ತರ ಸಣ್ಣಗಾಗೋಣ ಅಂತ ಅಣ್ಣ. ಗಂಡ ಹೆಂಡತಿ ವಾಕಿಂಗ್ ಹೋಗ್ತಾ ಇದಾರೆ, ಸ್ವಲ್ಪ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೋ. ಇದ್ರಲ್ಲಿ ಏನ್ ಸೂಕ್ಷ್ಮ ಇದೆ ಅಣ್ಣ? ಅಯ್ಯೋ, ಶಿವ ಪೂಜೆನಲ್ಲಿ ಬರ್ಲಿ ಬಿಡಿ ಪಾಪ. ಅಳಿ ಅಂದ್ರೆ ಇವಳಿಗೆ ವಾಕಿಂಗು, ಜಾಗಿಂಗು, ರನ್ನಿಂಗು ಯಾವುದು ಆಗ್ ಬರಲ್ಲ. ನೀವಿಬ್ರು ಹೋಗ್ ಬನ್ನಿ. ಸರಿ ಬರ್ರಿ. ಹಾಡಾದ್ರೂ ಹೇಳ್ಬೋದಾ? ಅದೊಂದು ಬಾಕಿ. ಹಾಡು. ಮಲೆನಾಡಡಿಕೆ ಮೈಸೂರು ವಿಳ್ಳೆದೆಲೆ ಸೇರಿದರೆ ಕೆಂಪು, ಪೋರ ನೀನು ಪೋರಿ ನಾನು ಕುಡಿದರೆ ತಂಪು. ಭಗವಂತ, ಈ ಕಣ್ಗಳಿಂದ ಇನ್ನು ಏನೇನ್ ನೋಡ್ಬೇಕಪ್ಪ. ಎಷ್ಟೇ ದುಡ್ಡಿದ್ರು ಈ ಸೈಕಲ್ ಸವಾರಿ ಮಾಡೋ ಮಜಾನೇ ಬೇರೆ. ಹಸ್ಬೆಂಡ್, ಹಳ್ಳಿ ವಾತಾವರಣದಲ್ಲಿ ತಂಗಾಳಿ ಗಾಳಿ ತಗೊಂತ ಹೋಗೋ ಮಜಾನೇ ಬೇರೆ. ಮೊದಲು ದುಡಿಯೋದಕ್ಕೋಸ್ಕರ ಸೈಕಲ್ ಬಳಸ್ತಾ ಇದ್ರು, ಇವಾಗ ದುಡ್ದು ಬೆಳ್ದಿರೋ ಬಾಡಿ ಬೊಜ್ ಕರಗ್ಸಕ್ಕೋಸ್ಕರ ಸೈಕಲ್ ತುಳಿತಾರೆ. ಅದು ನಿಜ. ಆದ್ರೆ ಅದೆಲ್ಲ ನಿಮ್ ಸಿಟಿಯಲ್ಲಿ. ನಮ್ ಹಳ್ಳಿಯಲ್ಲಿ ಏನಾದ್ರು ಕೆಲಸ ಇದ್ರೆ ಈಗ್ಲೂ ಸೈಕಲ್ ಅಲ್ಲೇ ಉಪಯೋಗಿಸೋದು. ಏನ್ ನಿಮ್ ಸಿಟಿ ನಮ್ ಹಳ್ಳಿ ಅಂತ ಬೇರೆ ಬೇರೆ ಮಾತಾಡ್ತಾ ಇದೀರಾ? ಏನೇ ಆಗಿ ನಾನ್ ಹಳ್ಳಿಯವಳು, ಈ ಸಿಟಿಯವರು. ಹಳ್ಳಿ ಮೇಲೆ ನಮಗೂ ಹಕ್ಕಿದೆ ಗೊತ್ತಾ? ಓ, ಅದ್ ಹೆಂಗೋ? ನಾನು ಈ ಹಳ್ಳಿ ಅಳಿಯಾನೆ ತಾನೆ. ಸರ್ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಾ? ಏನ್ ಸರ್ ನಿಮ್ಮನ್ನೆಲ್ಲಲ್ಲಿ ಅಂತ ಹುಡ್ಕೋದು? ನನ್ ಫ್ರೆಂಡ್ ಸುಬ್ಬ ನಿಮ್ಮನ್ನ ಹುಡ್ಕೊಂಡು ನಿಮ್ಮ ಮನೆ ಹತ್ರ ಹೋಗಿದ್ದಾನೆ. ನಾನ್ ನಿಮ್ಮನ್ನ ಹುಡ್ಕೊಂಡು ಇಲ್ಲಿ ಬಂದಿದ್ದೀನಿ. ಯಾಕೋ, ಏನ್ ವಿಷಯ? ತಗೊಳ್ಳಿ. ಕಂಪ್ಲೇಂಟ್ ಇದ್ರೆ ಸ್ಟೇಷನ್ ಒಳಗಡೆ ರೈಟ್ ಇರ್ತಾರೆ, ಅಲ್ಲೋಗಿ ಕೊಡು. ಸರ್, ಇದ್ ಕಂಪ್ಲೇಂಟ್ ಅಲ್ಲ, ನಿಮ್ಗೆ ಅಂತ ಬಂದಿರೋ ಪರ್ಸನಲ್ ಲೆಟರ್. ತಗೊಳ್ಳಿ. ಲೆಟ್ರಾ? ಯಾರೋ ಬರ್ತಿದ್ದು? ಸಿಂಹ. ಯಾವ ಸಿಂಹನೋ? ಅಯ್ಯೋ, ಇನ್ಯಾರು? ನಿಮ್ ಮಗಳ ಗಂಡ ನರಸಿಂಹ. ತಗೊಳ್ಳಿ ಸರ್, ಬರ್ತೀನಿ, ಬಾಯ್. ನಿಂತ್ಕೊಳ್ಳಲೆ. ಪ್ರೀತಿಯ ಮಾವ, ಇಷ್ಟು ದಿನ ನಿಮ್ಮನ್ನ ಗೋಳೈಸ್ಕೊಂಡೆ, ತುಂಬ ಕಷ್ಟ ಕೊಟ್ಟೆ. ಆದರೆ ನೀವೇನು ಅಂತ ಇವತ್ತು ಗೊತ್ತಾಯಿತು. ನಾನು ಮಾಡಿರೋ ತಪ್ಪಿಗೆ ಬರೀ ಸಾರಿ ಕೇಳಿದ್ರೆ ಸಾಕಾಗಲ್ಲ. ಅದಕ್ಕೆ ಊರು ಜನ ಮುಂದೆ ನಿಮ್ಮ ಕಾಲು ಹಿಡಿದು ಕ್ಷಮೆ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಮೂಲಕ ನನಗೆ ನಿಮ್ಮಲ್ಲಿರೋ ಗೌರವ ಏನು ಅಂತ ವ್ಯಕ್ತಪಡಿಸೋದಕ್ಕೆ ಈ ಪತ್ರ ಬರೀತಾ ಇದ್ದೀನಿ. ಇಂತಿ ನಿಮ್ಮ ವಿಶ್ವಾಸಿ ನರಸಿಂಹ. ನಿಮ್ಮ ವಿಶ್ವಾಸಿ ನರಸಿಂಹ. ನರಸಿಂಹ ಈ ಪತ್ರ ನನಗೆ ಬರೆದಿದ್ದಾನೆ. ಪರವಾಗಿಲ್ವೇ? ಇಷ್ಟು ದಿನ ಆದ್ಮೇಲೆ ಬುದ್ಧಿ ಬಂದು ಕ್ಷಮೆ ಕೇಳೋ ಮುಖಾಂತರ ಈ ಪತ್ರನ ಬರೆದಿದ್ದಾನೆ. ಗುಡ್. ಅದು ಅಲ್ಲದೆ ಊರ್ ಜನರ ಮುಂದೆ ಕಾಲಕ್ಕೆ ಬಿದ್ದು ಕ್ಷಮಾಪಣೆ ಕೇಳ್ತೀನಿ ಅಂತ ಬೇರೆ ಹೇಳಿದ್ದಾನೆ. ಏ ಸೀನ್ ಬಹುತ್ ಅಚ್ಚಾ रहेगा. ವೆರಿ ಗುಡ್. ಏನ್ರಿ ಬೆಂಕಿಲಿ ಯಾಕೆ ಟೀ ಕಾಯಿಸ್ತಿದ್ದೀರಾ? ಮನೆಲ್ಲ ಹೊಟ್ಟೆ ತುಂಬಾ ಊಟ ಆಯ್ತು, ಅಲ್ಲಿ ಕಬ್ಬು ಬೇರೆ ತಿನ್ಸಿದ್ರಿ, ಈಗ ಹಪ್ಪಳ ಗೆಣಸೆಲ್ಲ ರೆಡಿ ಮಾಡ್ತಿದ್ರ. ಏನ್ರಿ ಮಾಡ್ಬೇಕು ಅನ್ಕೊಂಡಿದೀರಾ? ಫ್ರೆಂಡು, ಇದನ್ನ ಬೆಂಕಿ ಟೀ ಅಂತಾರೆ. ಬೆಂಕಿ ಟೀನಾ? ನೋಡಿ ಫ್ರೆಂಡು, ಮನೇಲಿ ಕುಡಿಯೋ ಟೀನ ಮನೆ ಟೀ ಅಂತೀವಿ, ಹೋಟ್ಲಲ್ಲಿ ಕುಡಿಯೋ ಟೀನ ಹೋಟ್ಲ್ ಟೀ ಅಂತೀವಿ. ಇವಾಗ ಬೆಂಕಿ ಮುಂದೆ ಟೀ ಕುಡಿತಿದೀವಲ್ವಾ, ಅದನ್ನ ಬೆಂಕಿ ಟೀ ಅಂತೀವಿ. ಅಲ್ಲ ರೀ, ಹಸ್ಬೆಂಡು ಅಂತಿದ್ದವ್ರು ಅದೇನು ಇವಾಗ ಫ್ರೆಂಡು ಅಂತಿದ್ದೀರಾ? ಉರಿತಿರೋ ಬೆಂಕಿ ತರ ನಿಮ್ ಮನ್ಸು ಉರಿಲಿ ಅಂತ. ಬೇಡ. ನಿಂತ್ಕೊಳ್ರಿ.
ಟೀ ಆಗಿರ್ಬೇಕು. ಹಸ್ಬೆಂಡ್ ಹೆಂಗಿದೆ? ನೀವು ಮಾಡಿದ್ರೆ ಅಂದ್ಮೇಲೆ ಚೆನ್ನಾಗಿಲ್ದೇ ಇರುತ್ತಾ? ನೀವು ಮಾಡೋ ಅಡುಗೆ, ಕಾಫಿ, ಟೀ ಎಲ್ಲದನ್ನೂ ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ರೀ. ಇನ್ಯಾವತ್ತೂ ಹಂಗಾಗಲ್ಲ ಹಸ್ಬೆಂಡ್, ತಲೆ ಕೆಡ್ಸ್ಕೊಬಿಡಿ. ಹಸ್ಬೆಂಡು ಹಪ್ಪಳ ಕೊಡಿ. ಇದ್ಯಾಕ್ರಿ? ಹಸ್ಬೆಂಡು ಟೀ ಜೊತೆ ಹಪ್ಪಳ ಗೆಣಸು ಅದನ್ನೆಲ್ಲ ನೆನ್ಸ್ಕೊಂಡು ತಿನ್ಬೇಕಪ್ಪ. ಇಲ್ಲ ಅದನ್ನೆಲ್ಲ ತಿನ್ಬಿಟ್ಟೆ ಕುಡಿಬೋದಿತ್ತಲ್ವಾ? ಚಳಿ ಅಲ್ವಾ ಹಸ್ಬೆಂಡು, ಅದಕ್ಕೆ ಮೊದಲು ಟೀ ಮಾಡಿದೆ. ಇದನ್ನ ತಿನ್ನಿ, ಬೇಕಿದ್ರೆ ಇನ್ನೊಂದ್ಸಲ ಟೀ ಕೊಡ್ತೀನಿ.